ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ, ನೀವು ನೋಡ್ತಾ ಇದ್ದೀರಲ್ಲ, ಶಾಂತಕ್ಕನ ಮಗನಾದ ಸುರೇಶ್ ಒಂದು ಸಿಟಿಯಲ್ಲಿ ದೊಡ್ಡ ಕಾಲೇಜಿನಲ್ಲಿ ಓದ್ತಾ ಇರ್ತಾನೆ. ಅವನು ಒಂದು ಹುಡುಗಿಯನ್ನ ಇಷ್ಟಪಟ್ಟಿರುತ್ತಾನೆ. ಹಾಗೆ ಅವನು ಇಷ್ಟಪಟ್ಟ ಹುಡುಗಿಯನ್ನ ಓಡಿಸಿಕೊಂಡು ಹೋಗಿ ಮದುವೆಯಾಗಿ ಮನೆಗೆ ಬಂದಿರುತ್ತಾನೆ. ಆ ಹುಡುಗಿಯ ಹೆಸರು ಸೃಷ್ಟಿ. ಅವಳು ಮತ್ತು ಅವನು ಓಡಿ ಹೋಗಿ ಮದುವೆಯಾಗಿ ಮನೆಗೆ ಬಂದಿರುತ್ತಾರೆ. ಅಲ್ಲ ಸುರೇಶ, ಎಲ್ಲಿ ಹೋಗಿದೆ ಮಗ ನೀನು? 2 ದಿನದಿಂದ ನಾನು ಊರೆಲ್ಲ ಹುಡುಕಿ ಸಾಕಾಯ್ತು. ನಿನ್ನ ಸಲುವಾಗಿ ಚಿಂತಿಸಿ ನನಗೆ ತುಂಬಾ ಬೇಸರವಾಗಿ ಬಿಟ್ಟಿದೆ. 2 ದಿನ ಆಯ್ತು ನಾನು ನಿನ್ನ ಹುಡುಕ್ತಾ. ಎಲ್ಲಿ ಹೋಗಿದೆ ಸುರೇಶ ನೀನು? ಅದಾಯ್ತು, ಇವಳ್ಯಾರು ಮಿನ ಮಿಂಚ್ತಾ ಇದ್ದಾಳೆ? ಏನ್ ಸಮಾಚಾರ ನಿಂದು? ಇವತ್ತು ಒಂದು ಹುಡುಗಿ ಜೊತೆ ಮನೆಗೆ ಬಂದಿದೀಯಾ? ಹೇಳು ಸುರೇಶ, ಸುಮ್ಮನೆ ನಿಂತು ಬಿಟ್ಟಿದೆಯಲ್ಲ. ಅಮ್ಮ, ಅದು ಇವಳು ನಮ್ಮ ಹುಡುಗಿ. ನಾನು ಹೈಸ್ಕೂಲ್ನಲ್ಲಿ ಇರುವಾಗಲಿಂತಾನು ಇವಳನ್ನ ಪ್ರೀತಿ ಮಾಡಿದ್ದೀನಿ. ಮತ್ತೆ ನಿನ್ಗೆ ಹೇಳಿದ್ರೆ ಎಲ್ಲಿ ನಂಗೆ ಬೈದು ಮದುವೆ ಬೇಡ ಅಂತ ತಿಳಿದು ನಾವು ಇಬ್ಬರು ಓಡಿ ಮದುವೆ ಮಾಡಿ ಬಂದಿದ್ದೇವೆ ಅಮ್ಮ. ಪ್ಲೀಸ್ ಅಮ್ಮ, ಬೈಬೇಡ ಅಮ್ಮ. ಅದೇನು ಸುರೇಶ, ಹಿಂಗೆ ಹೇಳ್ತಾ ಇದೀಯಾ? ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ನೀನೇನಾದ್ರೂ ಈ ಹುಡುಗಿಯನ್ನ ತೋರಿಸಿದ್ರೆ ನಾನೇ ಇವಳನ್ನ ಮನೇಲಿ ಇಟ್ಕೊಂಡ್ಬಿಡ್ತಿದ್ದೆ. ಅದು ಬಿಟ್ಟು ಓಡಿ ಹೋಗಿ ಮದುವೆ ಆಗಿ ಬಂದಿದ್ದಾನೆ. ಹೇಗೆ ಹುಡುಗಿ ಹೇಗಿದ್ದಾಳೆ? ಹುಡುಗಿಗೆ ಅಡಿಗೆ ಎಲ್ಲ ಮಾಡಕ್ ಬರುತ್ತಾ? ಮತ್ತೆ ಹೊಲಕ್ಕೆ ಗಿಲಕ್ಕೆ ಎಲ್ಲ ಹೋಗೋ ರೂಢ ಇರ್ಬೇಕು. ಮತ್ತೆ ನಾಗೆ ಏನು ಮಾಡಕ್ ಬರೋದಿಲ್ಲ ಅಂತ ನೋಡೋದಿಲ್ಲ ನೋಡು. ಅಮ್ಮ, ಅಡಿಗೆ ಗಿಡಿಗೆ ಎಲ್ಲ ಮಾಡಕ್ ಬರುತ್ತೆ ಅವಳಿಗೆ, ಚೆನ್ನಾಗಿ ಬರುತ್ತೆ. ಅವಳು ಸಿಟಿಯಲ್ಲಿ ಓದ್ದವಳು ಹುಡುಗಿ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರ್ತದೆ. ಇಷ್ಟೆಲ್ಲ ಆದ ನಂತರ 1, 2, 3 ವಾರಗಳ ನಂತರ ಆ ಹುಡುಗಿ ಅತ್ತೆ ಹತ್ತಿರ ಹೋಗಿ ಕೇಳ್ತಾಳೆ, ಇವತ್ತು ಅಡಿಗೆಗೆ ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೋಗಿ ಅತ್ತೆ ಆದ್ರೂ ಕೇಳೋಣ. ಅತ್ತೆ ಏನ್ ಮಾಡಂತಾರೆ ಅದನ್ನ ಮಾಡಿದ್ರಾಯ್ತು. ಅತ್ತೆ, ಇವತ್ತು ನಾನು ಮಧ್ಯಾಹ್ನಕ್ಕೆ ಊಟ ಏನ್ ಮಾಡ್ಲಿ ಅತ್ತೆ? ಏನ್ ಮಾಡ್ಬೇಕು ಅಂತ ತಿಳಿತಾರಲ್ಲ. ಆಲೂಗಡ್ಡೆ ನೋಡಿದ್ರೆ ಆಲೂಗಡ್ಡೆನೂ ಖಾಲಿ ಆಗ್ಬಿಟ್ಟಿದೆ. ಈ ವಾರ ನೋಡಿದ್ರೆ ಸಂತಿ ಕೂಡ ಮಾಡಿಲ್ಲ. ಏನ್ ಮಾಡ್ಲಿ ಅತ್ತೆ? ಮಾಡಿಕೆ ಕಾಯಿಪಲ್ಲೇನೂ ಇಲ್ಲ ಮನೇಲಿ. ಏನ್ ಮಾಡ್ಲಿ ಅತ್ತೆ? ನೀವ್ ಏನ್ ಮಾಡಂತೀರ ಅದನ್ನ ಮಾಡ್ತೀನಿ ಅತ್ತೆ. ಅದಮ್ಮ ಸುರೇಶ ಆಗಲೇ ಬಂದು 1 ಕೆಜಿ ಚಿಕನ್ ಕೊಟ್ಟು ಹೋಗಿದ್ದಾನೆ ನೋಡು. ಅದನ್ನ ಕಬಾಬ್ ಮಾಡು ಅಂತ ಹೇಳೋಗಿದ್ದಾನೆ ನೋಡಮ್ಮ. ಅಲ್ಲಿ ಕ್ಲಾನ್ ಫ್ಲವರ್ ಇಟ್ಟು ಇದೆ, ಅದನ್ನ ತಗೊಂಡು ಚೆನ್ನಾಗಿ ಕಲಸಿ ಫ್ರಿಜ್ ನಲ್ಲಿ 1 ಗಂಟೆ ಇಡು, ನಂತರ ಮಾಡಮ್ಮ. ಅತ್ತೆ ಹೇಳಿದ ಪ್ರಕಾರನೇ ಸೊಸೆ ಅತ್ತೆ ಮಾತಿಗೆ ಕೇಳಿ ಆಯ್ತು ಅತ್ತೆ ಹಾಗೆ ಮಾಡ್ತೀನಿ ಅಂತ ಸೊಸೆ ಅಡಿಗೆ ಮನೆಯ ಕಡೆ ಹೋಗ್ತಾಳೆ. ಅಮ್ಮ ಸೃಷ್ಟಿ ಏನಮ್ಮ, ಅಡಿಗೆ ಆಯ್ತಾ? ನಿನ್ನ ಗಂಡ ಕಬಾಬ್ ಮಾಡು ಅಂತ ಹೇಳಿದ್ದ, ಇನ್ನು ಕ್ಲಾನ್ ಫ್ಲವರ್ ಕಲಸಿ ಇಟ್ಟಿದ್ಯಾ? ಅತ್ತೆ, ಕ್ಲಾನ್ ಫ್ಲವರ್ ಅನ್ನ ಕಲಸಿ ಕಬಾಬನ್ನ ಅಲ್ಲಿ ಇಟ್ಟಿದ್ದೀನಿ ನೋಡಿ. ನೀವು ಹೇಳಿದ್ರಲ್ಲ 1 ಗಂಟೆಯನ್ನು ಒಯ್ದು ಫ್ರಿಜ್ ನಲ್ಲಿ ಇಡಿ ಅಂತ. ಆ ಗಂಟೆಯನ್ನ ನಾನು ಒಯ್ದು ಫ್ರಿಜ್ ನಲ್ಲಿ ಇಡ್ತಿದ್ದೀನಿ ಅತ್ತೆ. ಸೊಸೆಯ ಮಾತನ್ನು ಕೇಳಿದ ಅತ್ತೆಗೆ ತುಂಬಾ ಸಿಟ್ಟು ಬರುತ್ತದೆ. ಆಗ ಅತ್ತೆ ಹೇಳ್ತಾಳೆ, ಅಯ್ಯೋ ಏನಾಯ್ತು? ನಿನಗೆ ಅಷ್ಟು ಗೊತ್ತಾಗಲ್ವಾ? ನಾನು ಹೇಳಿದ್ದು ಕಬಾಬ್ನ ಕ್ಲಾನ್ ಫ್ಲವರ್ ಅಲ್ಲಿ ಕಳಿಸಿ 1 ಗಂಟೆ ಫ್ರಿಜ್ ನಲ್ಲಿ ಇಡು ಅಂತ. ನೀನ್ ನೋಡಿದ್ರೆ ಕ್ಲಾನ್ ಫ್ಲವರ್ ಕಳಿಸಿ ಕಬಾಬ್ನ ಇಲ್ಲಿ ಇಟ್ಟು 1 ಗಂಟೆನೇ ಫ್ರಿಜ್ ಅಲ್ಲಿ ಇಡ್ತಾ ಇದೆಯಾ? ಬರ್ಲಿ ತಡಿ, ನನ್ನ ಮಗ ಸುರೇಶ ಸಿಟಿ ಹುಡುಗಿ ಏನೋ ಚೆನ್ನಾಗಿದ್ದಾಳೆ ಅಂತ ಓಡೋಗಿ ಮದುವೆ ಆಗಿ ಬಂದಿದ್ದಾನೆ. ಸಿಟಿ ಹುಡುಗಿಲಿ 1-2 ಅಕ್ಷರ ಬಿಟ್ರೆ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಅಡಿಗೆ ಮಾಡಕ್ಕೂ ಬರಂಗಿಲ್ಲ. 1 ಗಂಟೆ ಇದು ಫ್ರಿಜ್ ನಲ್ಲಿ ಇಡ್ತಿದ್ದಾಳೆ ನೋಡು ಮೂದೇವಿ. ಅತ್ತೆ, ನೀವು ಚೆನ್ನಾಗಿ ಮಾತಾಡಿ. ಮೂದೇವಿ ಗೀದೇವಿ ಅಂದ್ರೆ ಗಂಟೆ ತೊಂಡು ತಲೆಗೆ ಇಟ್ಟು ಬಿಡ್ತೀನಿ ನೋಡಿ. ಮತ್ತೆ ಅಯ್ಯೋ, ನನಗೆ ಗಂಟೆ ತೊಂಡು ಹೊಡಿತೀಯಾ? ಬಂದು 1 ತಿಂಗಳಾಗಿಲ್ಲ ನಮ್ಮ ಮನೆಗೆ, ಈಗಲೇ ಇಷ್ಟು ಸಿಟ್ಟ ನಿನಗೆ? ಜಾಡಿಸಿ ಹೋದ್ರೆ ಹೋಗಿ ಫ್ರಿಜ್ಜಿನ ಮೂಲೆಯಲ್ಲಿ ಬೀಳ್ತೀಯ. ನಮ್ಗೆ ಮುದೇವಿ ಅಂತೀಯ, ಜಾಡಿಸಿ ಓದಿತೀಯ. ಬರ್ಲಿ ತಡಿ, ನನ್ ಗಂಡ ಹೇಳ್ತೀನಿ, ಅವಾಗಿದೆ ನಿನಗೆ ಮಾರಿ ಹಬ್ಬ. ಇಷ್ಟೆಲ್ಲ ಆದ ನಂತರ ಸುರೇಶ ಮನೆಗೆ ಬರುತ್ತಿರ್ತಾನೆ. ಅದನ್ನು ನೋಡಿದ ಸುರೇಶನ ಹೆಂಡತಿ ತಾ ಕುಂತಿರ್ತಾಳೆ. ಆಗ ಸುರೇಶ ಬಂದು ಕೇಳ್ತಾನೆ, ಅಮ್ಮ ಸೃಷ್ಟಿ ಯಾಕಾಗ್ತಿದ್ದಾಳೆ ನೋಡಲ್ಲಿ, ಏನಂದೆ ಅವಳಿಗೆ ನೀನು? ಒಳಗೆ ಬಂದ್ಬಿಟ್ಲೆ ನೋಡು. ತಾಯಿಗೆ ಏನಾಗಿದೆ ಅಂತ ನೋಡ್ತಾ ಇಲ್ಲ, ಹೆಂಡತಿಗೆ ಏನಾಗಿದೆ ಅಂತ ನೋಡ್ತಿದ್ದಾನೆ. ಈಗಿನ ಮಕ್ಕಳದು ಇಷ್ಟೇ, ದೊಡ್ಡವರಾಗ ತನಕ ತಾಯಿಗೆ ಬೆಲೆ ಕೊಡೋದು, ಆಮೇಲೆ ಹೆಂಡತಿ ಬಂದ ನಂತರ ತಾಯಿನ ನಾಯಿಯಾಗಿ ನೋಡೋದು. ನೋಡು, ಕೇಳ್ತಾ ಇರೋದು ನೋಡು. ಅಮ್ಮ ನಿನಗೇನಾಯ್ತು ಅಂತ ಹೇಳ್ತಾ ಇಲ್ಲ, ಹೆಂಡತಿಗೆ ಏನಾಯ್ತು ಅಂತ ಹೇಳ್ತಿದ್ದಾನೆ. ಇಲ್ಲಮ್ಮ, ಹಾಗಲ್ಲಮ್ಮ, ಅವಳು ಹೇಳ್ತಾ ಇದ್ದಿಲ್ಲಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಏನಾಯ್ತು ನೀನಾದ್ರೂ ಬಿಡಿಸಿ ಹೇಳಮ್ಮ. ನಿನ್ನ ಹೆಂಡತಿ ಇದಾಳಲ್ಲ, ಪಟ್ಟದ ರಾಣಿ, ಸಿಟಿ ರಾಣಿ ಸುರೇಶ 1 ಕೆಜಿ ಕಬಾಬ್ ತಂದು ಕೊಟ್ಟಿದ್ದಾನೆ. ಕಬಾಬ್ ಮಾಡು, 1 ಗಂಟೆ ಫ್ರಿಜ್ಜಲ್ಲಿಡು, ಚೆನ್ನಾಗಿ ಅದಾಗುತ್ತೆ ಅಂತ ಅಂದ್ರೆ ಕಬಾಬನ್ನ ಗ್ಯಾಸಿನ ಕಟ್ಟೆ ಮೇಲೆ ಇಟ್ಟು ಗಂಟೆಯನ್ನು ಇದು ಫ್ರಿಜ್ ನಲ್ಲಿ ಇಡ್ತಿದ್ದಾಳೆ. ನಾನು ಹೇಳಿದ್ರೆ ನನಗೆ ಗಂಟೆ ತೊಂಡು ತಲೆಗೆ ಹೊಡಿತೀನಿ ಅಂತ ಹೇಳ್ತಾಳೆ. ಅತ್ತೆ, ನೀವೇ ಸರಿಯಾಗಿ ಹೇಳಲ್ಲ, ನಾನೇನ್ ಮಾಡ್ಲಿ? ಕಬಾಬನ್ನ ಕಳಿಸಿ ಕಬಾಬನ್ನ ಫ್ರಿಜ್ ನಲ್ಲಿ ಇಡೋದು ಬಿಟ್ಟು ಕಬಾಬನ್ನ ಕಳಿಸಿ 1 ಗಂಟೆಯನ್ನು ಇದು ಫ್ರಿಜ್ ನಲ್ಲಿ ಇಡಿ ಅಂದ್ರೆ ಮತ್ತೆ ನಾನು ಅಷ್ಟೇ ಮಾಡಿದೆ. 1 ಗಂಟೆಯನ್ನು ಇದು ಫ್ರಿಜ್ ನಲ್ಲಿ ಇಟ್ಟೆ. ನಂದೇನಾದ್ರು ತಪ್ಪಿದೆಯಾ? ಅದಕ್ಕಾಗಿ ಮೂದೇವಿ ಜಾಡಿ ಸುಡ್ತೀನಿ ಅಂತ ಎಲ್ಲ ಹೇಳ್ತಿದ್ದಾಳೆ ನೋಡು. ಮತ್ತೆ ಓಹೋ, ಈಗ ಸಮಾಚಾರ. ಈ ಅಮ್ಮ ಅವಳಿಗೆ ಏನಂದಡ, ಅವಳು ಸಿಟಿ ಅಂತ ಬಂದವಳು. ನೀನು ಏನಾದ್ರು ಅಂದ್ರೆ ಅವಳು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಅದು ತುಂಬಾ ಸಮಸ್ಯೆ ಆಗುತ್ತದೆ ಮತ್ತು ಊರಿನ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅಮ್ಮ, ನೀನು ಸ್ವಲ್ಪ ಸಂಭಾಳಿಸ್ಕೊಂಡು ಸುಮ್ಮನಿರಮ್ಮ ಪ್ಲೀಸ್ ಅಮ್ಮ. ಅವಳು ಸಿಟಿ ರಾಣಿ, ಸ್ವಲ್ಪ ಹಳ್ಳಿಯಲ್ಲಿ ಹೊಂದ್ಕೊಳಕ್ಕೆ ತುಂಬಾ ದಿನಗಳಾಗ್ತದೆ ಅಮ್ಮ. ನಾನು ನಿನ್ ಮಗ ಅಲ್ವಾ ಅಮ್ಮ? ನನ್ನ ಸಲುವಾಗಿ ಆದ್ರೂ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ.
ಆಯ್ತು ರಮೇಶ, ನೀವು ಹೇಳ್ತಾ ಇದೆ ಅಂತ ಒಂದು ಸ್ವಲ್ಪ ನಾನು ಸುಮ್ಮನೆ ಇರ್ತೀನಿ. ಫ್ರೆಂಡ್ಸ್, ವಿಡಿಯೋ ಹೇಗಿತ್ತಂತ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.